ಮಾಡೋಣ ಟೇಸ್ಟಿಯಾಗಿ. ಮತ್ತು ಹೊಟ್ಟೆ ತುಂಬ ನಮಗೆ ಊಟ ಮಾಡಿಕೊಂಡು ಡಬ್ಬೆ ಹಾಕಿದ್ದು ಹೋಗುವಷ್ಟು ಮಾಡ್ಕೊಳ್ಳೋ ಬ್ಯಾಚುಲರ್ ನಂತರ ಎಲ್ಲ ಕಲೆ ಕೊಡೋದು ರೆಡಿ ಕಟ್ ಮಾಡ್ಕೊಂಡು ಪ್ಲೇಟ್ನಾಗಿ ಕಟ್ ಮಾಡಿ ನೋಡ್ತಾರೆ ಮಜಾನೆ ಬೇರೆ ಒಂದು ನೆಕ್ಸ್ಟ್ ಒಂದು ಸಿಪ್ಪಿ ಸುಳಿಯೋದು ಬರಲಿಕ್ಕೆ ಓಕೆ 2 ಸಿಪ್ಪೆ ಇರ್ತದೆ ನಾವು ಕೈ ಬರಲ್ಲ ಬಿಡೋದು ಅಲ್ಲ ಒಳಗಡೆ ಕಟ್ ಮಾಡಿ ಬರ್ತೈತೆ ಅಷ್ಟು ಲೈಟಾಗಿ ಅಡುಗೆ ಮಾಡೋದು ಕಟ್ ಮಾಡ್ಬೋದು ಓವರ್ ಸ್ಪೀಡ್ ಆಗಲ್ಲ. ಸ್ಪೀಡ್ ಆದರೆ ಕೈ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಬ್ಯಾಚುಲರ್ಸ್ ಸ್ಪೆಷಲಾಗಿ ಕಟ್ ಮಾಡ್ಕೊಂಡು ಕನ್ಸ್ಕೊಳ್ಳಿ ಮತ್ತು ಸ್ಪೀಡ್ ಓವರ್ ಸ್ಪೀಡ್ ಮತ್ತು ಊಟ ಮಾಡಿ ಮಾಡಿರ್ತೈತೆ ಒಂದು ಅಥವಾ ಒಳಗಡೆ ಕುಯ್ಕೋರಿ ನೀವು ಎಷ್ಟು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಒಬ್ಬರು ಚೆನ್ನಾಗಿ ಕೊಯ್ಕೊಂಡ್ಬಿಡ್ತಾರೆ ಅಂದರೆ ಅನ್ಲಿಮಿಟೆಡ್. ನೆಕ್ಸ್ಟ್ ಟೊಮೊಟೊ ಏನಂತ ನಿಮ್ಮ ಕಡೆ ಕಡೆ ಕೆಂಪು ಟೊಮೊಟೊ ಆಲ್ಮೋಸ್ಟ್ ಅದ್ರ ಕಡೆ ಟೊಮೊಟೊ ಅಂತಾರೆ. ಒಂದು ಕ್ವಶನ್ ಟೊಮೊಟೊ ಓಕೆ ಕನ್ನಡ ಟೊಮೊಟೊ ಏನಂತಾರೆ ಗೊತ್ತಿಲ್ಲ. ಸ್ವಲ್ಪ ಯಾರಾದ್ರು ಗೊತ್ತಿರೋದ್ರೆ ಹೇಳ್ರಿ ನನಗೋಷ್ಟು ಗೊತ್ತಿರೋ ಟೊಮೊಟೊ ಏನಂತಾರೆ ಅಂತ ಗೊತ್ತಿದ್ರೆ ದಯಮಾಡಿ ಹೇಳಿದ್ರೆ ಚಲೋ ಆಗುತ್ತೆ. ನಾನು ಕೂಡ ಮೊದಲು ಟೊಮೊಟೊ ಏನಂತಾರೆ ಗೂಗಲ್ ಸರ್ಚ್ ಮಾಡಿ ನಾನು ಟೊಮೊಟೊ ಟೊಮೊಟೊ ಕೊಡ್ತೈತೆ ಅದರಲ್ಲಿ ಗೊತ್ತಿದ್ರೆ ನೀವು ಕೂಡ ಹೇಳಿದ್ರೆ ನಾನು ಕೂಡ ಟ್ರೈ ಮಾಡ್ತೀನಿ. ನಾನು ಕನಸುಗಳು 112 ದೋಸ್ತ ಮಾಡಿದ ಲವ್ವಿಗೆ ಹುಡುಗಿ ಬ್ರೇಕಪ್ ಅಂದಳು ಮೆಲ್ಲಗೆ. ಇದಾದ್ಮೇಲೆ ಒಂದು 4 ಮಿರ್ಚಿ ತೊಗೋದು. ಮಿರ್ಚಿ ಅವಶ್ಯಕತೆ ಏನಿಲ್ಲ ಇರಂಗಿಲ್ಲ. ಅದು ಸ್ವಲ್ಪ ಕಲರ್ ಮೆಣಸಿನ ಕಲರ್ ಹಾಕ್ತೀವಿ ಕಲರ್ ಆಗ್ತೈತಿ. ಮತ್ತು ಉಲ್ಟಾ ಪಲ್ಟಾ ಅಂದರೆ ಏನಪ್ಪ ಅಂದರೆ ಪುಳಿಕಾರ ಜಾಸ್ತಿ ಹೋದರೆ ಪುಳಿಕಾರ ಕಲರ್ ಆಗ್ತೈತಿ. ಅದು ಮಾಡೋ ಕಲರ್ ಮೇಲೆ ಡಿಪೆಂಡ್ ಆಗ್ತೈತಿ. ಬೇಕಾದರೆ ಮಿರ್ಚಿ ಕಟ್ ಮಾಡ್ಕೊಳ್ಳಿ ಇಲ್ಲ ಸೈಡ್ ಹೋಗೋದು ಬಿಡೋ ನಾವು 3 ಮಿರ್ಚಿ ಲಕ್ಷ ಪೀಸ್ ಮಾಡ್ಕೊಂಡು ಹೋಗಿ ಕಟ್ಟಿಂಗ್ ಅಂತ ಮುಗಿತು. ಕುಡಿ ಸ್ಟಾರ್ಟ್ ಮಾಡೋಣ. ಬೇಕಾದಷ್ಟು ಅವಲಕ್ಕಿ ತೊಗೊಂಡ್ಬಿಡೋದು ನೋಡಿರಿ. ಅವಲಕ್ಕಿ ತೊಗೊಂಡ್ಮೇಲೆ ಒಂದು 2-3 ನೀರು ತೊಳೆದು ಸೈಡಿಗೆ ಇಟ್ಬಿಡೋದು ಮೆತ್ತಗೆ ಆಮೇಲೆ ಮಿಕ್ಸ್ ಮಾಡೋಕ್ಕೆ ಬರ್ತೈತೆ ಅವಲಕ್ಕಿ. ಅಲ್ಲ ಅದಾಯ್ತು ಅದಾಯ್ತು ಗೊತ್ತಿಲ್ಲ. ಉಳ್ಳಾಗಡ್ಡೆ ಎಲ್ಲ ಕಲ್ಲಾಕ ತೊಗೊಳ್ಬಿಡೋದು. ಆಮೇಲೆ ಆಲೂಗಡ್ಡೆ ಮೀನು ಇರುತ್ತೆ ಆಲೂಗಡ್ಡೆ ಹಾಕಿರೋದು ಕಟ್ ಮಾಡ್ಕೊಂಡು ಆಲೂಗಡ್ಡೆ ಮತ್ತು ಮೆಣಸಿನಕಾಯಿ 2 ಹೊರಗಡೆ ಬಿಡೋಣ ನಾವು ಹಾಕಿ ಅದಾದ್ಮೇಲೆ ಗೊತ್ತಿಲ್ಲ ಈ ಥರ ತುಳಿತಾಡೋದು ನಂಬರ್ ಆಗ್ಬೋದು ಅಂತ ಥಿಂಕ್ ಮಾಡ್ತಾ ಅಡುಗೆ ಮಾಡ್ತೀವಿ. ಆಲ್ಮೋಸ್ಟ್ ಲಾಸ್ಟಿಗೆಲ್ಲ ಹಳ್ಳ ಹಿಡಿಸ್ತೈತೆ ಒಂದೊಂದು ಟೈಮ್. ಖಾರ ಓಕೆ ಇರ್ತೈತೆ ಖಾರ ಫಸ್ಟೇ ಆಗ್ತೈತೆ ಆಲ್ಮೋಸ್ಟ್ ತುಳಿತಿದ್ದೆಲ್ಲ ಎಷ್ಟು ನಂಬರ್. ಅದು ಬೇರೆ ಸಾಂಗ್ ಐತೆ ನೋಡಿದೆ. ಏನೋ ಒಂಥರ ನೆಮ್ಮದಿ ಹೊರಗಿನ್ಬಿಟ್ಟು ಬೊಪ್ಪಟ್ಟು ತಿನ್ನೋದಕ್ಕಿಂತ ಅವನು ಖಾರಕ್ಕೆ ಹೆಚ್ಚನಾಗಲಿ ಕಮ್ಮಿನಾಗಲಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ಮಜಾ ಮಸ್ತ್. ನಂಬರ ಗ್ಯಾಸ್ ಅಂತಿದ್ರೆ ಬ್ಯಾಚುಲರ್ಸ್ ಹೌದೊಂದು ಕಾಮೆಂಟ್ ಮಾಡಿರಪ್ಪ ಯಪ್ಪ ಹುಲಿಗಳ ಬ್ಯಾಚುಲರ್ಸ್ ಓದ್ ಮಾಡ್ಕೊಡ್ರಿ ಫ್ಯಾಮಿಲಿ ಮೆಂಬರ್ಸ್ಗಳು ಮಾಡ್ಕೊಡ್ರಿ. ನಾವು ರೆಡ್ ಬಾಲ್ ಕೆಂಪಣ್ಣ ಟೊಮೊಟೊ ಒಳಗಡೆ ಸ್ವಲ್ಪ ದೂರ ನಿಂತನೇ ತಿರುಗಿ ಹಾಕ್ಬೇಕು. ಇಲ್ಲ ಸ್ವಲ್ಪ ಎಣ್ಣೆ ಸಿಡಿಯೋ ಸಾಕು ಭಾಳ ಅಂದರೆ ಭಾಳ ಇರ್ತದೆ. ಎಣ್ಣೆ ಸಿಡಿದಿದ್ರೆ ಸ್ವಲ್ಪ ದೂರದಿಂದ ತಿರುಗಿ ಹಾಕಿದ್ರೆ ಅದು ನೋಡಿ ಟೊಮೊಟೊ ಪನ್ನೀರ್ ಜಾಸ್ತಿ ಟೈಮ್ ಇರೋಂಗಿಲ್ಲ. ಟೊಮೊಟೊ ಹಾಕೋದು 1 ಮಿನಿಟ್ 2 ಮಿನಿಟ್ಸ್ ಅಷ್ಟೇ ವೇಟ್ ಮಾಡೋದು. ವೇಟ್ ಮಾಡಿ ಒಳಗೆ ಬಿಡೋದು. ಆಮೇಲೆ ಅದಕ್ಕೆ ಬೇಕಾದೆಲ್ಲ ಏನೋ ಹಚ್ಚಿಣ್ಣ ಉಪ್ಪು ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋದು. ಮಸಾಲ ಅಂತಿರಲ್ರಿ ನಾನು ಮಸಾಲ ಹಾಕಿಡ್ತೀನಿ ನೋಡ್ರಿ. ಇದೆಲ್ಲ ಫುಲ್ ಡ್ರೈ ಆಗಿಬಿಟ್ಟೈತಿ. ಇದಕ್ಕೇನಪ್ಪ ಅಂದರೆ ರುಚಿ ತಕ್ಕಷ್ಟು ಉಪ್ಪು ಒಳಗೆ ಬಿಡೋದು. ರುಚಿ ತಕ್ಕಷ್ಟು ಉಪ್ಪು ಹೋಗಿರಿ. ಆಮೇಲೆ ನಮಗೆ ಬೇಕಾದಷ್ಟು ಕಲರ್ಗೆ ಅರಿಶಿನ ಹಾಕಲೇಬೇಕು. ಮೇನ್ ಇದೇ ಕಾರಣ ಕಲರ್ ಆಗ್ಬೇಕಂದ್ರೆ ಅವಲಕ್ಕಿ ಉಪ್ಪೆಷ್ಟ ಒಗ್ಗರಣೆ ನಾವು ಜಾಸ್ತಿ ಹಾಕಿದ್ರೆ ಬರೋಕ್ಕೆ ಬರೋಂಗಿಲ್ಲ ಬಿಡಿ. ಇದಾಕಿ ಇಷ್ಟ ಆದಮೇಲೆ ನೀನೇ ಯಾಕಪ್ಪ ಅಂದರೆ ಫೈನಲ್ ರೆಡಿ ಆಗೋದು ಒಂಥರ ಖುಷಿ. ಮತ್ತು ಇವಾಗನ್ನ ಮಸ್ತ್ ಪ್ಲೇಟ್ದಾಗ ಹಾಕೊಂಡು ಬಾರ್ತದೆ ಅಂದರೆ ಬಾರ್ತು ಅಂತ ತಿನ್ನೋದು. ಅದು ಪ್ಲೇಟ್ ತೊಗೊಂಡು ಬಾರ್ತದೆ ಅಂತ ತಿಳ್ಕೊಬಾರ್ದು. ಈ ಥರ ಕುದಿಯ ಕುಂತರ್ಸೈತಿ. ನಿಮಗೆ ಏನಾದರೂ ಎಣ್ಣೆ ಕಡಿಮೆ ಅನಿಸ್ತಂದ್ರೆ ಬೇಕಾದ್ರೆ ಎಣ್ಣೆ ಕೂಡ ಹಾಕೋಬೋದು. ಎಣ್ಣೆ ಅಷ್ಟೇ ಮತ್ತು ಬೇರೆ ಐಟಮ್ ಹಾಕೋಕೆ ಬರೋಂಗಿಲ್ಲ. ಹಸಿ ಬಿಸಿ ಆಗ್ತೈತಿ. ಇಲ್ಲಾಂದ್ರೆ ಎಣ್ಣೆ ಬೇಕಾದರೆ ಬೇರೆ ಬೋಗಣಿಯಲ್ಲಿ ಕಾಸ್ಕೊಂಡು ಬೇಕಾದ್ರೆ ಹಾಕೋಬೋದು. ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ಗಳು ಒಂದು ಸ್ವಲ್ಪ ಆಯಿತು ಜಾಸ್ತಿ ಆಯಿತು ಮಾಡಿ ನೋಡ್ರಿ. ಇಷ್ಟ ಆಯಿತು ಫೈನಲ್. ಇಷ್ಟಾದ್ಮೇಲೆ ಏನು ಮಾಡೋದು ತೊಳ್ಕೊಂಡಿರೋ ಅವಲಕ್ಕಿನ ಇದ್ರಾಗ ಹಾಕ್ಬಿಡೋದು ನೋಡಿ.
ಇದು ಹಾಕೋಣ ಸ್ವಲ್ಪ ಗ್ಯಾಸ್ ಹಣ್ಣು ಇಡಬೇಕು. ಎಣ್ಣೆ ಏನೋ ಜಾಸ್ತಿ ಆದರೆ ಪುಟಾಣಿ ಕೂಡ ಹಾಕೋಬೋದು ಲೈಟಾಗಿ ಮೇಲ್ಗಡೆ ನಡೀತಿದೆ. ಅದು ಕೂಡ ಟೇಸ್ಟ್ ಏಕ ನಂಬರ್ ಆಗ್ತಾಯಿದೆ ಮಾತ್ರ. ಸ್ವಲ್ಪ ನನಗೆ ಅಷ್ಟು ಮಟ್ಟಿಗೆ ಖಾರ ಕಮ್ಮಿ ಆಗಿದೆ, ಖಾರ ಹಾಕಿಲ್ಲ, ಬರೀ ಮಿರ್ಚಿ ಹಾಕಿದ್ದ ಕಾರಣ. ಆಮೇಲೆ ಬೇಕಾದ್ರೆ ಸ್ವಲ್ಪ ಮೇಲ್ಗಡೆ ಶೇಂಗದ ಪುಡಿ ಹಾಕೊಂಡು ತಿಂದ್ರೆ ಟೇಸ್ಟ್ ಕೂಡ ಕೇಳಕ್ಕೆ ಹೋಗ್ಬಿಡ್ರಿ. ನಾವು ಒಂದು ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಅಂತೂ ಇಂತೂ ಫೈನಲ್ ರೆಡಿ ಆಯಿತು. ಬರೀ ಟೇಸ್ಟ್ ಮಾಡೋಣ ಹೆಂಗೈತೆ ಅದಕ್ಕೆ. ಟೇಸ್ಟ್ ಮಾಡೇ ಬಿಡೋಣ. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತೆ ರೀ. ಪೊಟೊಟೊ ಟ್ರೈ ಮಾಡಿರಿ ನೀವು ಕೂಡ. ಟೇಸ್ಟ್ ಅಂತ ಮಸ್ತ್. ಮೊದಲು ಬೇಕಾದ್ರೆ ನಿಮಗೆ ಬೇಕಾದ್ರೆ ಮೊಸರು ಕೂಡ ಹಾಕೊಂಡು ತಿಂದ್ಬಿಡೋದು. ಟೇಸ್ಟ್ ಅಂತ ಮಸ್ತ್ ಆಗ್ತೈತೆ.